ತಿನ್ನೋಣ ಅಲ್ಲ ಇದು ಎಲ್ಲ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಅಂತೂ ಗೈಸ್ ಎಷ್ಟು ಹುಡ್ಕೊಂಡು ಸಾಯ್ತಾರೆ ಅಂತಂದ್ರೆ ನಾನು ನೋಡ್ಬಿಟ್ಟು ಫಸ್ಟ್ ತಿನ್ಬಾಯಿಲ್ ನೀನು. ಓ ಏನೋ ಇದು ಇದೇನೋ ಓ ಅದೇ ನೀರಿಗೆ ಈ ಸೊಪ್ಪೆಸಿರೋ ನೀರಿಗೆ ಅವ್ರ ಮನೇನ ಚೆನ್ನಾಗಿ ಇಟ್ಕೊಂಡವ್ರೆ. ಮೀನ್ಸ್ ಹೆಂಗ್ ಗೊತ್ತಾ, ಕಾಲ ಒಳ್ಳೆಯವ್ರ ಕಾಲ ಇಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇದು ಶನಿವಾರ. ಬನ್ನಿ ಇವತ್ತಿನ ದಿನ ಹೇಗ್ ಹೋಗುತ್ತೆ ಅಂತ ನೋಡೋಣ. ನಾನು ಎದ್ದೋಳೆನೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಡೋಣ ಅಂತ ಹೇಳಿ ಗುಡಿಸ್ಕೊಂತಾ ಇದ್ದೀನಿ. ಇನ್ನು ನನ್ನ ಮಕ್ಕಳಂತೂ ಎಲ್ಲ ಕಡೆ ಇಟ್ಟಾಡ್ತಾರೆ ನೋಡಿ. ಒಗ್ದಿರೋ ಬಟ್ಟೆಗಳನ್ನ ತಗೊಂಡೋಗಿ ಕೆಳಗಡೆ ಎಸ್ತವ್ರೆ ಅಂತ ನನ್ನ ಮಕ್ಕಳು. ಆಮೇಲೆ ಈ ಟೇಬಲ್ ಟೀಪಾಯ್ ಅಂತೂ ಹುಷಾರಾಗಿಡ್ಬೇಕು ನಮ್ಮ ಮನೇಲಂತೂ. ಇಲ್ಲಾಂದರೆ ಅದ್ರ ಮೇಲೆ ಹತ್ತೋದು, ಅಲ್ಲೋಗಿ ಟಿ ವಿ ಮೇಲೆ ನಿಂತ್ಕೊಳ್ಳೋದು. ನನ್ನ ಮಗ ಎಸ್ಪೆಷಲಿ ಅದ್ರ ಮೇಲೆ ಹತ್ತಿ ಅಲ್ಲೋಗಿ ನಿಂತ್ಕೊತಾನೆ ನೋಡಿ. ಫಿಶ್ ಟ್ಯಾಂಕ್ ಕಿತ್ತು ಕೊಟ್ಬಿಟ್ಟವ್ರೆ. ಕ್ಯೂಟಿ ಸುಮ್ಮನಿರು ಚಿನಿ ನೀನು. ನಿಧಾನ ನಿಧಾನ. ಬಿಟ್ಟಿಲ್ವ ಹೂವ? ಏ ಎಣ್ಣೆ ಬಿಡಲೇ ಏನು ಬಾಳ ಗುಡ್ಸಲ್ವಲ್ಲ ನೀವು ಲೈ. ಚೆನ್ನಾಗಿದ್ಯಾ? ಈ ಥರ ಹಾಕೋ ಅಂತ ನಾನು ನಿಂಗೆ ಹೇಳೋದು. ಹೌದಾ? ಈ ಥರ ಹಾಕೊಂಡ್ರೆ ಜುಟ್ಟು ಬರೋದು. ಹೌದಾ? ಇನ್ನೇನು ಇನ್ನೇನು ಆ ಎಣ್ಣೆ ಹಾಕೊಂಡಾಗ ಹಿಂಗೆ ಕೂದಲು ಕಟ್ಕೊಳ್ಳೆ, ಜಡೆ ಬರ್ತದೆ, ಉದ್ದ ಆಗುತ್ತೆ ಅಂದ್ರೆ ಕೇಳಲ್ಲ. ಎಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಚೆನ್ನಾಗಿದೆಯೋ ಬಿಟ್ಕೊಂಡಿರುತ್ತಲ್ಲ ಅದೆಲ್ಲ ನಾನು ತೋರಿಸ್ತೀನಿ ಕೊಡಿಲಿ. ಇರಮ್ಮ ಹಿಂಗೆ. ಓ ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ಕಾಣಿಸ್ಬೇಕು ನಿಂಗೆ ಹಿಂದೆಗಡೆ ಜುಟ್ಟು ಹಾಕಿರೋದು. ಓಹೋ ಹೋ 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 ಚೆನ್ನಾಗಿದೆಯಾ? ನಡಿ ಆಯ್ತು, ಕಾಣಿಸೋದು ನಡಿಯಮ್ಮ. ಬರೀ ಇಲ್ಲಿ ಹಿಂಗೆ ನೋಡ್ಕೊಳ್ಳೋದಷ್ಟೇ. ಹಿಂದೆಗಡೆ ಯಾವ ಥರ ಜುಟ್ಟು ಹಾಕವ್ರೆ, ಹೆಂಗೆ ಹಾಕವ್ರೆ ಅವೆಲ್ಲ ಯಾರೂ ನೋಡ್ಕೊಳ್ಳಲ್ಲ. ಬಾ ಕನ್ನಡಿ ಕೊಡು, ನೀನು ನೋಡ್ಕೊಪ್ಪ. ನೀನೇನು ಮಾಡ್ತಾ ಇದ್ದೀನಿ? ನಮ್ಮ ಅಮ್ಮ ನೋಡಿ ಪಾಚಿ 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 ನಡಿ ನಡಿ. ನಮ್ಮಮ್ಮ ಕಾರ್ ಆಗೋರೆ. ನಮ್ಮಮ್ಮ ಕಾರು. ನಮ್ಮಮ್ಮ ಕಾರ್ ಆಗೋರೆ. ನಮ್ಮಮ್ಮ ಕಾರ್ ನಡಿ ನಿಂದು ಜಡೆದು. ನಮ್ಮಮ್ಮ ಕಾರು. ಓಹೋ ವಾಷಿಂಗ್ ಮಿಷಿನ್ ಎಲ್ಲ ಮುಟ್ಬಾರ್ದು. ಹಾಂ ಟಿಫನ್ ಏನಿದೆ ನೋಡೋಣ ಬನ್ನಿ. ಪೊಂಗಲ್. ಟಿಫನ್ ತಿನ್ನಲ್ವೇನ್ರ? ಬನ್ರ ಚಿನ್ನಿ.
ಬನ್ರಿ ಟಿಫನ್ ಮಾಡ್ರಿ. ಏನಮ್ಮ? ಟ್ಯಾಂಕಾ? ಆ ಟ್ಯಾಂಕ್ ತುಂಬ್ತದೆ. ನೀನು ಬಾಯಿಲ್ ಫಸ್ಟು. ಏನು ಅರ್ಥ ಆಗ್ತಾ ಇಲ್ವಾ? ಬಾಲ್ ಫಸ್ಟ್ ತಿನ್ ಬಾಯಿಲ್ ನೀನು. ಓ ಜಾಸ್ತಿ ಆಯ್ತು ಬಾ ನಿಂದು. ಇಲ್ಲಿ ಬಂದ್ರೆ ಜಾಸ್ತಿ ಆಡ್ತಾ ಇರ್ತೀಯ ನೀನು. ಹೆಚ್ಚಿಬಿಡ್ತೀಯ ಇಲ್ಲಿ ಬಂದ್ರೆ. ಏಯ್ ಗುಂಡ, ಹೇಳಿದ್ ಮತ್ತೆ ಇಬ್ರು ಕೇಳಲ್ಲ ಇಲ್ಲಿ ಬಂದ್ಬಿಟ್ರೆ. ಮೊಸರು ಬಜ್ಜಿ ಏನೋ ಇರ್ಬೇಕು ಬಾ. ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಹಾಕಿದ್ದೀವಿ. ಮಕ್ಕಳು ಏನಾದ್ರು ಟಚ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲೇ ಸೋಫಾ ಮೇಲೆ ಕೂತಿದ್ದೀನಿ ಅವಾಗಿಂದ. ಎಷ್ಟು ಡೇಂಜರ್ ನನ್ನ ಮಕ್ಕಳು ಅಂದರೆ. ಎಲೆಕ್ಟ್ರಾನಿಕ್ಸ್ ಎಲ್ಲ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಲ್ವ. ಸೊ ಹಂಗಾಗಿ ಆಚೆ ಈಚೆ ಅಲ್ಲಾಡಂಗಿಲ್ಲ ನಾವು. ಏನಾದರೂ ಒಂದು ಕೆಲಸ ಮಾಡ್ತಾರೆ, ತೀಟೆಗಳು ಮಾಡ್ತಾರೆ, ಅದೊಂದು ಭಯ ನನಗೆ. ಇದು ನೋಡಿ ಇನ್ನೂ 30 ನಿಮಿಷ ಏನೋ ಐತೆ. ಇಲ್ಲೇ ಕೂತ್ಕೊಂಡಿದ್ದೀನಿ ನಾನು. ಹೋಗ್ದಿರೋ ಬಟ್ಟೆ ಎಲ್ಲ ಮಡ್ಚಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ಅತ್ತೆ ಅಡುಗೆಗೆ ಇಟ್ಕೊಂಡಿದ್ದಾರೆ. ಸೊ ನನಗೆ ಅದೇ ಸ್ವಲ್ಪ ಮೂಡಿ ಅಲ್ವಾ, ನಾನು ಎದ್ದರೆ ಎಲ್ಲ ಕೆಲಸನೂ ಮಾಡಾಕ್ಬಿಡ್ತೀನಿ. ಎದ್ದಿಲ್ಲ ಅಂತಂದರೆ, ಒಂದೇ ಕಡೆ ಕುತ್ಕೊಂಡ್ಬಿಡ್ತು ಅಂತಂದರೆ ನನಗೆ ಬೇಜಾರಾಗೈತೆ ಅಂತ. ಸೊ ಇವಾಗ ನೋಡ್ತಾ ಇರ್ಬೋದು, ನಮ್ಮ ಮಾವ ಮಕ್ಕಳನ್ನ ಆಟ ಆಡ್ಸ್ಕೊಂಡು ಕೂತಿದ್ರು. ಇವಾಗ ಎದ್ದು ಬರ್ತಾನೆ ನೋಡಿ ನನ್ನ ಮಗ. ನಾನು ನೋಡ್ಬಿಟ್ರೆ ಸಾಕು ನನ್ನ ಮಗ ಬಂದ್ಬಿಡ್ತಾನೆ ನೋಡಿ. ಬರ್ತಾನೆ ಈಗ. ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ನಿಮ್ಮ ಮಗ, ನಿಮ್ಮ ಮಗಳು ಅಂತ ತುಂಬ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನೋಡಿ ಹೆಂಗೆ ಆಟ ಆಡ್ತಾವನೆ. ಯಾವ ಫ್ರೂಟ್ ಬೇಕು ನಿಂಗೆ? ಯಾವ್ದು ಬೇಕು ಚಿನ್ನಿ? ಈ ಕಡೆ ಬಾ ನೀನು. ಪಪ್ಪಾಯ ಹಣ್ಣಾಗಿಲ್ಲ. ಆರೆಂಜ್ ಕೊಡ್ಲಾ? ಹಾಂ, ಇದು ಕೊಡ್ಲಾ? ಪೊಮೊಗ್ರಾನೇಟು ಯಾವುದು? ಅಯ್ಯ ನನ್ನ ಮಗನೇ, ಬಾಯ್ ಬಿಡು. ಅದಾ? ನಿಂಗೆ ದಾಳಿಂಬ್ರನೇ ಇಷ್ಟಪ್ಪ. ಬಾಯ್ ಬಿಟ್ಟು ಹೇಳಪ್ಪ. ಏನಪ್ಪ ಅದು? ಏನದು? ಏನು ಹೇಳು ಹೇಳೋ. ಏನೋ ಇದು? ಇದೇನೋ? ಪೊಮೊಗ್ರಾನೇಟ್ ಹೊಡಿಬೇಕಾ ಹಂಗೆ? ಇವೆಲ್ಲ ಮಾತಾಡ. ಆಯ್ತಾ? ಬಾ ಕೊಡ್ತೀನಿ ಬಾ. ನೋಡಿ ಸೊಪ್ಪು ಸಾರಿಗೆ ಇಟ್ಟಿದ್ದಾರೆ. ಇದೇನು ಸೊಪ್ಪು ನನಗೂ ಬಾಯಿಗೆ ಬರ್ತಾಯಿಲ್ಲ ಹೇಳೋಕ್ಕೆ. ಎಲ್ಲ ಬೇಕು ಹಾಕವ್ರೆ. ಮತ್ತು ಇದು ಅವರೆಕಾಳು. ಇದು ಒಣಗಿಸಿದ್ದ ಅವರೆಕಾಳಂತೆ. ಇದರಲ್ಲಿ ಮಾಡಬಹುದು ಮೋಸ್ಟ್ಲಿ. ನೋಡಿ ಇದರಲ್ಲಿ ಬೇಯಿಸಿದ್ದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಧನಿಯಾ ಪುಡಿ, ಸಾಂಬಾರು ಪೌಡ್ರು. ಅಲ್ಲಲ್ಲ ಧನಿಯಾ ಪುಡಿ ಹಾಕವ್ರೆ. ಆಮೇಲೆ ಬೆಳ್ಳುಳ್ಳಿ. ಇಷ್ಟು ಎಲ್ಲ ಸೊಪ್ಪಿಗೆ ಹಾಕೊಂಡಿದ್ರಲ್ಲ ಅದನ್ನು ಹಾಕವ್ರೆ. ಇವಾಗ ಇದನ್ನು ರುಬ್ಕೊಂತಾರೆ. ನೋಡಿ ಇಲ್ಲಿ ನೀರನ್ನ ಕುದಿಯೋಕ್ಕಿಟ್ಟಿದ್ದಾರೆ. ಇದರೊಳಗಡೆ ಏನೈತೆ? ಓ ಅದೇ ನೀರಿಗೆ, ಈ ಸೊಪ್ಪೇಸಿರೋ ನೀರಿಗೆ ಅವರೆಕಾಳು ಹಾಕೊಂಬಿಟ್ಟವ್ರೆ. ಅವರೆಕಾಳು ಹಾಕ್ಕೊಂಡು ಇವಾಗ ಇದನ್ನು ರುಬ್ಬಾದ್ಮೇಲೆ ಒಂದೇ ಸಲ ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಸಾಂಬಾರು ರೆಡಿ. ಏನೇನು ಹಾಕೋರೆ? ಅದೇ ಎಲ್ಲ ಬೇಯಕ್ಕೆ ಹಾಕ್ಕೊಂಡಿದ್ರಲ್ಲ ಅದೇ. ಆಮೇಲೆ ಸ್ವಲ್ಪ ಕಾಯಿ ತುರಿ. ನೋಡಿ ಈ ಸೊಪ್ಪು. ನೋಡಿ ಗೈಸ್, ನಮ್ಮ ಅಜ್ಜಿ. ಏನು ನಿಮ್ಮ ಅಜ್ಜಿ? ಉಪ್ಪಿನಕಾಯಿ ಮಾಡಿ ಇಟ್ಟವ್ರೆ. ಹಿಂಗೆ ಮುಚ್ಚಿತ್ತು. ಇರು ಚಿನ್ನಿ, ಬೇಗ ನೋಡು.
ತಿನ್ನೋಣ ಅಲ್ಲ, ಇದು ಬಿಸಿಲಲ್ಲಿ ಇಟ್ಟಿರೋದು. ಹಿಂಗೆ ಕಟ್ಟಬೇಕು. ಒಂದು ನಿಮಿಷ ಹಿಂಗೆ ಹಿಡ್ಕೊತೀನಿ, ಹಿಂಗೆ ಹಿಡ್ಕೊಡೆ. ಹಾಂ, ಇದು ಇಲ್ಲಿ ಇಟ್ಟಿದ್ರು, ಅಲ್ಲೇ ಇಟ್ಬಿಡೋಣ ಬನ್ನಿ. ಬಿಸಿಲಿಗೆ 3 ದಿವಸದಿಂದ ಹಿಂಗೆ ಇಡ್ತಾವ್ರೆ. ಆಚೆ ಹೋಗ್ಬೇಡ್ರಿ, ಅಂಗಡಿಗೆ ಹೋಗೋರು ಇರು ಬರ್ತಾರೆ. ಸಾಂಬಾರು ಪ್ರಿಪೇರ್ ಆಗಿದೆ, ಬಿಸಿ ಬಿಸಿ. ಏನಮ್ಮ ಅದು? ಐಸ್ ಕ್ರೀಮ್ ಅಲ್ಲ, ದಯವಿಟ್ಟು ಎತ್ತಿಕ್ಕು, ದಯವಿಟ್ಟು ಎತ್ತಿಕ್ಕು. ಐಸ್ ಕ್ರೀಮ್ ಅಲ್ಲ. ತೆಗಿ, ಆಯ್ತು ತೆಗಿ, ನೋಡೋಣ. ಐಸ್ ಕ್ರೀಮ್ ಅಲ್ಲ ಅಂತ ಹೇಳಿದೆ ತಾನೇ. ಅಯ್ಯೋ, ಜುಟ್ಟು ಪಿಳ್ಳೆ ನೋಡಿ ಚೆನ್ನಾಗಿ ಕಾಣಿಸ್ತೈತಿ. ಎತ್ತಿಕ್. ಅಮ್ಮ ಏನಕ್ಕೆ ನೋಡಿ ಕಳಿಸ್ತೀನಿ. ಏನದು ಎಲ್ಲ? ಏನಿದು? ಕಾರ್ನು ನಾನೇ ಇಕ್ಕಿದ್ದಿದ್ದೆ ಯಾವಾಗಲೂ. ಎತ್ತಿಕತ್ತ. ನೋಡ್ತೀನಿ. ಐಸ್ ಕ್ರೀಮ್ ಇರ್ತೀನಿ. ಏನು ಐಸ್ ಕ್ರೀಮು ಇಲ್ಲ, ಗೀಸ್ ಕ್ರೀಮು ಇಲ್ಲ. ಇವಾಗ ನೀನು ಊಟ ಮಾಡಿ ಫಸ್ಟು ಫ್ರಿಜ್ಗಳು ಬೀಗ ಹಾಕ್ಬೇಕು. ಇಲ್ಲ ಬಿಡು, ಮುಚ್ಚು. ನೋಡಿದ್ರಲ್ಲ ನನ್ನ ರೊಟೀನ್ ಹೆಂಗಿತ್ತು ಅಂತ. ಬೆಳಗ್ಗೆ ಎದ್ದಾಗಿಂದ ಒಂದು 12-1 ಗಂಟೆವರೆಗೂ ಈ ರೀತಿ ರೊಟೀನ್ಸ್ ಇರುತ್ತೆ ನಂದು. ಇಲ್ಲಿಗೆ ಬಂದರೆ ಒಂಥರ, ಅಲ್ಲಿದ್ರೆ ಒಂಥರ, ಅಲ್ಲೆಲ್ಲ ಕಂಪ್ಲೀಟ್ ನಾನೇ ಮಾಡಬೇಕಾಗಿರುತ್ತಲ್ಲ. ಸೊ ಹಾಗಾಗಿ ಇದು ಈ ಸೊಳ್ಳೆ ಪರದೆ ನನ್ನ ಮಗ ಹುಟ್ಟಿದಾಗ ಸೊಳ್ಳೆ ಇತ್ತು ಅಂತ ಹೇಳಿ ತಂದಿದ್ದು, ಅಲ್ಲಿ ಹಾಕಿರ್ಲಿಲ್ಲ ನಾನು. ಹಂಗೆ ಎತ್ತಿಕ್ಬಿಟ್ಟಿದ್ದೆ, ಎರಡು ಸಲ ಏನೋ ಹಾಕ್ಬಿಟ್ಟು ಎತ್ತಿಕ್ಬಿಟ್ಟಿದ್ದೆ. ಇಲ್ಲಿ ಸೊಳ್ಳೆ ಜಾಸ್ತಿ ಅಂತ ಅಂದ್ಬಿಟ್ಟು ತಗೊಂಬಂದೆ. ಇದನ್ನೇ ಇಟ್ಕೊಂಡು ಆಟ ಆಡ್ತಾರೆ ನನ್ನ ಮಕ್ಕಳು. ಹಿಂಗೆ ಎತ್ತಿ ಸಿಕ್ಸಿದ್ರು ನನ್ನ ಮಗಳು ಎಟಕ್ಸ್ಕೊಬಿಡ್ತಾಳೆ ಹಿಂಗೆ. ಈಗ ಏನಪ್ಪಾ ವಿಷಯ ಅಂತಂದ್ರೆ, ನಾನು ಏನಕ್ಕೆ ಡೈಲಿ ವ್ಲಾಗ್ಸ್ ತೋರಿಸ್ತಾ ಇದ್ದೀನಿ, ನಾನು ಹೆಂಗಿರ್ತೀನಿ ಏನು ಎತ್ತ ಇಲ್ಲಿಗೆ ಬಂದಾಗ ಅಂತಂದ್ರೆ, ಕೆಲವರು ಹುಳಿ ಹಿಂಡಕ್ಕೆ ನೋಡ್ತಾ ಇರ್ತಾರೆ. ಗಂಡ ಇದ್ದಾಗೆ ಆಗ್ಲಿ ಹೋದಾಗ್ಲೇ ಆಗ್ಲಿ ಸುಮಾರು ಜನ ಆ ಕೆಲಸ ಮಾಡಿದ್ರು ನನ್ನ ಮನೆಯಲ್ಲಿ. ಸೊ ಹಂಗಾಗಿ ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಸುಮ್ಮನೆ ಏನೇನೋ ಊಹಿಸ್ಕೊಂಡು ಮತ್ತೆ ಇಲ್ದಿರೋದನ್ನೆಲ್ಲ ಮಾಡ್ಕೊಂಡು ಇರ್ತಾರೆ ಅಲ್ವಾ. ಸೊ ಹಂಗಾಗಿ ನಾವು ಪರ್ಫೆಕ್ಟ್ ಆಗಿದ್ರೆ, ನಾವು ಕರೆಕ್ಟ್ ಆಗಿದ್ರೆ, ಎಲ್ಲರೂ ನಮ್ಮನ್ನ ಹೆಂಗೆ ಗೌರವ ಕೊಡ್ತಾರೆ, ಎಷ್ಟು ಬೆಲೆ ಕೊಡ್ತಾರೆ, ಅದು ನಿಜವಾಗ್ಲೂ ಸತ್ಯ ಆಯ್ತಾ. ಕೆಲವರು ನಾವೆಷ್ಟೇ ಕೋಪ ತಾಪ ಮಾಡಿದ್ರು, ಎಷ್ಟೇ ಬೈದಾಡಿದ್ರು, ಎಷ್ಟೇ ಮಾಡಿದ್ರು, ನಮ್ಮವಳಪ್ಪ, ನಮ್ಮ ಮನೆಯವಳಪ್ಪ ಅಂತ ಅಂದ್ಬಿಟ್ಟು ತಿರ್ಗಾ ಬಂದು ನಮ್ಮನ್ನ ಮಾತಾಡಿಸ್ತಾರೆ. ಅಷ್ಟೇ ಅಭಿಮಾನ ಪ್ರೀತಿಯಿಂದ ನೋಡ್ತಾರೆ. ಬಟ್ ಅವ್ರಿಗೇನು ಅಂತಂದ್ರೆ ನಮ್ಮವರು, ನಮ್ಮ ಮನೆಯವರು ಅನ್ನೋದು ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಇನ್ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಕೆಲವು ಅಂತೂ ಗೈಸ್ ಎಷ್ಟು ಹುಡ್ಕೊಂಡು ಸಾಯ್ತಾರೆ ಅಂತಂದ್ರೆ, ನನ್ನ ನೋಡ್ಬಿಟ್ಟು ಅವರೆಲ್ಲ ವಿಡಿಯೋಸ್ ನೋಡ್ತಾ ಇರ್ತಾರೆ. ಅವ್ರಿಗೆ ಮುಖನೇ ಇಲ್ಲ ನನ್ನ ಎದುರುಗಡೆ ಬರೋದಕ್ಕೆ. ರೋಡಲ್ಲಿ ಹೋಗ್ತಾ ಇದ್ರೆ ಹಂಗೆ ಹೋಗ್ಬಿಡ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮನ್ನ ನೋಡಿ ಉರ್ಕೊಂಡ್ರೆ ನಾವು ಇನ್ನೂ ಜಾಸ್ತಿ ಉರಿಸ್ತೀವಿ ಅಲ್ವಾ. ಹಂಗೆ ಆಮೇಲೆ ಹೇಳಿಕೆ ಮಾತುಗಳು ಹೇಳ್ಕೊಡೋದು, ಹಂಗ್ ಮಾಡ್ಬಿಡು ಹಿಂಗ್ ಮಾಡ್ಬಿಡು ಅಂತೆಲ್ಲ ಹೇಳ್ಕೊಡೋದು, ಅವೆಲ್ಲ ನಡೀತು. ಒಂದ್ ಸ್ವಲ್ಪ ದಿವಸ ನಡೀತು. ಇವಾಗ ನಡೆಸೋದಿಕ್ಕೆ ಅವ್ರ ಕೈಲಿ ಆಗ್ತಿಲ್ಲ. ಹಿಂದೆ ನಡೆಸಿದ್ರು ನನಗೆ ಗೊತ್ತಾಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರನ್ನೆಲ್ಲ ನಾವು ಅಲ್ಲೇ ಇಟ್ಟಿದೀವಿ. ಅವರು ನಂಗೇನ್ ಗೊತ್ತಾ ಆಸೆ, ಒಂದಷ್ಟು ಜನದ ಹೆಸರಿದೆ. ಅಷ್ಟು ಜನದ ಹೆಸರುಗಳನ್ನ ನಾನು ಹೇಳಬೇಕು ನಿಮ್ಮ ಹತ್ರ ಅಂತ. ಯಾಕೆಂತಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಅವ್ರು ಯಾರು ಅಂತ ಅಂದ್ಬಿಟ್ಟು. ಅಷ್ಟೊಂದೆಲ್ಲ ಹೇಳಿಕೆ ಮಾತು ಹೇಳ್ಕೊಟ್ಟು ನನ್ನ ಗಂಡ ಹೋದ್ಮೇಲೆ ನನ್ನ ಇನ್ಲಾಸ್ನ ತಲೆ ಎಲ್ಲ ಸ್ವಲ್ಪ ವಾಶ್ ಮಾಡಿದ್ರಲ್ವಾ, ಹಂಗಾಗಿ ಅವರೆಲ್ಲ ಹೆಸರುಗಳೆಲ್ಲ ಹೇಳೋ ಟೈಮ್ ಬಂದೇ ಬರುತ್ತೆ. ಎಲ್ಲಿಗೆ ಹೋಗ್ತಾರೆ ಅವ್ರು ಸತ್ರು ಬಿಡಲ್ಲ ನಾನು.
ಅವ್ರು ಸತ್ರು ಅವ್ರ ಮಕ್ಳಿರ್ತಾರೆ, ಮಕ್ಳು ಸತ್ರು ಅವ್ರು ಇರ್ತಾರೆ. ಪಕ್ಕ ಹೇಳೇ ಹೇಳ್ತೀನಿ ಅದೊಂದು ಆಸೆ ಐತೆ ನೋಡಿ. ನನ್ನ ಗಂಡನ ಮುಂದೆನೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರ ಪರ್ಮಿಷನ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ. ಹೇಳ್ತೀನಿ ಪಕ್ಕ, ಯಾರನ್ನೂ ಬಿಡಲ್ಲ ನಾನು, ಇರೋ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಕಷ್ಟ ಬೀಳ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ನೀವೇ ಯೋಚನೆ ಮಾಡಿ ಅಲ್ವಾ. ನೀವು ಸುಮಾರು ಜನ ಕಮೆಂಟ್ ಹಾಕಿದ್ದೀರಾ, ನಿಮ್ಮ ಅಪ್ಪ ಪಾಪ ಒಬ್ಬರೇ ಇರ್ತಾರೆ, ಅವ್ರಿಗೆ ಬೇಜಾರಾಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಫೋನ್ ಮಾಡ್ತೀನಿ, ಮಾತಾಡ್ತೀನಿ, ಬಟ್ ಆದರೂ ನೀವು ಹೇಳೋದು ನಿಜ. ನನಗೆ ಮಾತ್ರ ಗೊತ್ತು ನಾನು ಎಷ್ಟು ಸಫರ್ ಮಾಡ್ತೀನಿ ಅಂತ, ಎಷ್ಟು ಕೊರಗ್ತೀನಿ ಅಂತ ಅಂದ್ಬಿಟ್ಟು. ಇಲ್ಲೂ ಇರೋರು ಇವರಿಬ್ಬರೇ, ಅಲ್ಲಿ ಒಬ್ಬರೇ. ಏನು ಹೇಳಬೇಕಾಗಿಲ್ಲ ನಿಮಗೆ, ನೀವೇ ಅರ್ಥ ಮಾಡ್ಕೊತೀರ ನನ್ನ ಪರಿಸ್ಥಿತಿಗಳೇನು ಅಂತ ಅಂದ್ಬಿಟ್ಟು. ಹಾಗೆ ಇನ್ನೂ ಒಂದು ಕಮೆಂಟ್ ಬಂದಿತ್ತು ನನಗೆ ನಿನ್ನೆ ವಿಡಿಯೋಗೆ, ನೀವು ಅಬ್ಸರ್ವ್ ಮಾಡ್ಬೋದು, ಬೇಕಾದ್ರೆ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಅವ್ರ ಮನೇಲಿ ಅವ್ರ ಹಸ್ಬೆಂಡ್ ಹೋದ್ಮೇಲೆ ಅವ್ರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರಂತೆ, ತುಂಬ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಏನು ಮಾಡಲಿ ನಾನು ಅಂತ ಅಂದ್ಬಿಟ್ಟು ಅವ್ರು ಕಮೆಂಟ್ ಹಾಕಿದ್ರು. ನಾನೇನು ರಿಪ್ಲೈ ಮಾಡಿಲ್ಲ. ಯಾಕೆ ಅಂತಂದರೆ ಏನು ಹೇಳ್ತೀರಾ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಯಾವುದೇ ಹೆಣ್ಮಕ್ಳಾಗಿರ್ಬೋದು, ಸ್ಟ್ರಾಂಗ್ ಆಗಿರಿ. ನೀವು ಕರೆಕ್ಟಾಗಿದ್ದೀರಾ, ನೀವು ನಡೆಯೋ ಹೆಜ್ಜೆ ಕರೆಕ್ಟಾಗಿದೆಯಾ, ಸ್ಟ್ರಾಂಗಾಗಿ ಫೇಸ್ ಮಾಡಿ. ಅವರೇನು ಇನ್ಲಾಸ್ಗಳೇನು ಅತ್ತೆ ಮಾವದಿರು ಅಥವಾ ಗಂಡನ ಮನೆಯವ್ರೇನು ಹುಲಿ ಸಿನಿಮಾ ಅಲ್ಲ ಅವರು. ಹಬ್ಬ ಅಂದ್ರೆ ಏನು ಮಾಡ್ಬಿಡ್ತಾರೆ ಹಬ್ಬ ಅಂತಂದ್ರೆ ಎದುರ್ಸ್ ನಿಂತ್ಕೊಬೇಕು ಗೈಸ್. ಇಲ್ಲ ಅಂತಂದ್ರೆ ಆಗಲ್ಲ. ನನಗೂ ಇವ್ರು ಹೋದ್ಮೇಲೆ ಸ್ವಲ್ಪ ಹಂಗೆ ಹಿಂಗೆ ಮಾಡಕ್ ಟ್ರೈ ಮಾಡಿದ್ರು, ಆಯ್ತಾ. ಯಾವಾಗ ನಾನು ಹಂಗೂ ಇಲ್ಲ ಹಿಂಗೂ ಇಲ್ಲ ಹೆಂಗೂ ಅಲ್ಲಾಡಲ್ಲ ಅಂತ ಗೊತ್ತಾಯ್ತು, ಬಾಯಿ ಮುಚ್ಕೊಂಡು ಸುಮ್ಮನಾಗೋರೆ ಅಷ್ಟೇ. ನೀನು ಓಯ್ ಅಂತ ಅಂದ್ರೆ ಏಯ್ ಅಂತ ಅನ್ಬೇಕು. ಆ ಲೆವೆಲ್ಗೆ ಇದ್ರೆ ಮಾತ್ರನೇ ನೀವು ಸರ್ವೈವ್ ಮಾಡೋಕ್ಕಾಗೋದು. ಗಂಡ ಇದ್ದೂ ಬೇಜಾನ್ ಜನ ಆಟ ಆಡಿಸ್ತಾರೆ ಇನ್ಲಾಸ್ ಮನೇಲಿ, ಅತ್ತೆ ಮಾವದಿರ ಮನೇಲಿ. ಇಲ್ಲ ಅಂತಂದ್ರೆ ಕೇಳ್ಬೇಕಾ, ಚಾನ್ಸೇ ಇಲ್ಲ. ಈ ರೇಂಜ್ಗೆಲ್ಲ ಎದ್ರುಕೊಂಡು ಕುತ್ಕೊಬಿಟ್ರೆ ಆಗಲ್ಲ. ನಿನ್ನಲ್ಲಿ ಸತ್ಯ ಇದ್ದು ನೀನು ಕರೆಕ್ಟಾಗಿತ್ತು ಅಂತಂದ್ರೆ ಎದುರಿಸ್ಕೊಂಡು ಹೋಗ್ಬೋದು. ಇನ್ನೊಂದು ವಿಷಯ, ಇವಾಗ ನನಗೆ ಸಪೋರ್ಟ್ ಮಾಡ್ತಾರೆ, ಇದು ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಮಾಡ್ತಾರೆ. ಬಟ್ ಕೆಲವರು ಉಟ್ಕೊಂಡು ಸಾಯ್ತಾರೆ. ನಾನು ಅದನ್ನ ಲೆಕ್ಕಕ್ಕೆ ಇಕ್ಕೊಂಡಿಲ್ಲ, ನಿಮಗೂ ಗೊತ್ತು. ಹಾಗೆ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ, ಪ್ರತಿಯೊಬ್ರು ಅರ್ಥ ಮಾಡ್ಕೊಬಿಡ್ಬೇಕು. ಒಬ್ಳು ಹೆಣ್ಮಗಳು ಒಬ್ರು ಮನೆಗೆ ಹೋಗ್ತಾರೆ, ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಎಲ್ಲ ಹೋಗ್ತಾರೆ ಅಂದಾಗ ಅವ್ರನ್ನ ನಮ್ಮ ಮನೆಯವರು, ನಮ್ಮ ವಸ್ತು, ನಮ್ಮ ಇದು ಅಂತ ಟ್ರೀಟ್ ಮಾಡೋ, ನಮ್ಮ ಮನೆ ಮಗಳು ಅಂತ ಟ್ರೀಟ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲಾನು ಸಾಲ್ವ್ ಹೋಗ್ಬಿಡುತ್ತೆ. ಫಸ್ಟು ಅವರು ನಮ್ಮ ಮನೆಯವರು ಅಂತ ಟ್ರೀಟ್ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನಿಮ್ಮನ್ನು ಯಾರು ಹೆಂಗೆ ಟ್ರೀಟ್ ಮಾಡ್ತಾರೆ ಹಾಗೆ ಟ್ರೀಟ್ ಮಾಡಿ. ಇವಾಗ ನಿಮ್ಮನ್ನ ಏನೋ ನೀವು ಕಷ್ಟ ಬಂದಾಗ ನಿಮ್ಮನ್ನ ನೋಡಕ್ ಬಂದಿರ್ತಾರೆ. ಫಾರ್ ದ ಎಕ್ಸಾಂಪಲ್, ಇವಾಗ ನೀವೇನೋ ಪ್ರೆಗ್ನೆನ್ಸಿ ಆಗಿರ್ತೀರ ಹೇಳ್ತೀನಿ, ಅವಾಗ ನಿಮ್ಮನ್ನ ಯಾರು ನೋಡಕ್ ಬರ್ತಾರೆ, ಯಾರು ಕೇರ್ ಮಾಡ್ತಾರೆ, ಓಕೆ, ಅವ್ರನ್ನೆಲ್ಲ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಅವರು ಏನೋ ಪ್ರೆಗ್ನೆಂಟ್ ಆಗಿರ್ತಾರಲ್ಲ, ಅದು ವಾಪಸ್ ಕೊಡಿ ಅವ್ರಿಗೆ, ಆಯ್ತಾ. ಹಂಗೆ ಆಮೇಲೆ ಎಲ್ರೂ ಮನೆ ದೋಸೆ ಉಪ್ಪುತ್ತೆ, ಯಾರು ಏನು ಸಾಚಿಗಳಲ್ಲ, ಆಯ್ತಾ. ಕೆಲವರು ಹೆವಿ ಬಿಲ್ಡಪ್ ಹಾಕೊಂತಾರೆ, ನಾವು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆ ಬಿಲ್ಡಪ್ಗಳು ನಾವು ನೋಡಿದೀನಿ. ಅವ್ರುಗಳು ಎಷ್ಟು ಸಾಚಗಳು ಅಂತಾನು ನಾವು ನೋಡಿದೀವಿ. ಸೊ ನಾನು ಇನ್ ಡೀಟೇಲ್ ಆಗಿ ಹೇಳ್ಬಿಟ್ರೆ ಕಂಡುಹಿಡ್ಬಿಡ್ತಾರೆ ಗೈಸ್, ಬೇಡ ಅಂತಾನೆ ಸುಮ್ಮನೆ ಇದ್ದೀನಿ ಇನ್ ಡೀಟೇಲ್ ಆಗಿ ಹೇಳೋ ಅಂಥದ್ದು. ಯಾಕೆ ಅಂತಂದ್ರೆ ಟೈಮ್ ಬರ್ತಾ ಇದೆ. ನನ್ನ ಮನೆ ಇವತ್ತು ಹೇಳ್ತೀನಿ ಕೇಳಿ, ನನ್ನ ಮನೆ ನಾ ಹಾಳು ಮಾಡ್ಬಿಟ್ಟು ಅವ್ರ ಮನೇನ ಚೆನ್ನಾಗಿ ಇಟ್ಕೊಂಡವ್ರೆ. ಮೀನ್ಸ್ ಇವಾಗ ಹೆಂಗ್ ಗೊತ್ತಾ, ಕಾಲ ಒಳ್ಳೆಯವ್ರ ಕಾಲ ಇಲ್ಲ, 100% ಕಾಲ ಇಲ್ಲ. ಅಂದ್ರೆ ಇವಾಗ ಏನಂತಾರೆ, ಯಾರ್ದೋ ಮನೆಗೆ ಬೆಂಕಿ ಹಾಕ್ಬಿಡ್ತಾರೆ, ಆ ಬೆಂಕಿಲಿ ತುಪ್ಪ ಕಾಯಿಸ್ಕೊಂಡು ಅಥವಾ ಹಾಲು ಕಾಯಿಸ್ಕೊಂಡು ಕುಡಿದು ಬಿಡ್ತಾರೆ. ಅಂತ ಕಚ್ಚಡ ಕೆಟ್ಟ
ಜನರ ನಡುವೆ ನಾನಿರೋದು. ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವು. ಆಯಿತಾ? ಸೊ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಥರ ಜನ ನೋಡ್ತಾರೆ. ಬಿ ಸ್ಟ್ರಾಂಗ್ ನೀವು ನನಗೆ ಹೇಳ್ತೀರಾ, ನಾನು ಕೆಲವ್ರಿಗೆ ಹೇಳ್ತೀನಿ ಸ್ಟ್ರಾಂಗ್ ಆಗಿರಿ ಅಷ್ಟೇ. ಓಕೆನಾ? ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ನಾನು. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ನೋಡು ಸಾಕೋಗ್ರಿ.